ಇನ್ನು ಕರ್ಕಾಟಕ ರಾಶಿಯವರಿಗೆ ದೇವರ ಕೃಪೆ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ನಿಮ್ಮ ಹಣೆ ಬರಹವೇ ಬದಲಾವಣೆ ಆಗುವಂಥ ಒಂದು ಸಮಯ ಈ ಒಂದು ಮಾರ್ಚ್ ತಿಂಗಳು. ಹಣಕಾಸಿನ ಒಂದು ಯೋಗ ಆಕಸ್ಮಿಕವಾಗಿ ನಿಮಗೆ ಬರುತ್ತೆ. ಒಳ್ಳೆಯ ಆಪರ್ಚುನಿಟಿ. ಆ ಆಪರ್ಚುನಿಟಿ ಬಂತು ಅಂತಂದರೆ ಯಾವುದೋ ಒಂದು ವ್ಯಕ್ತಿಯಿಂದ ಬರ್ಬೋದು, ಯಾವುದೋ ಒಂದು ಸ್ಥಳದಿಂದ ಬರ್ಬೋದು, ಯಾವುದೋ ಒಂದು ವಸ್ತುವಿನಿಂದ ಬರ್ಬೋದು. ಕೋಟಿ 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 ಸಂಪಾದನೆ ಮಾಡಿಟ್ಕೊಬಿಡ್ತೀರಿ ನೀವು. ಅಂಥ ಒಂದು ಅದ್ಭುತವಾದಂಥ ಒಂದು ತಿರುವು. ಅದಕ್ಕೆ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ ಬಟನ್ ಒತ್ತಿ, ಮತ್ತು ಫೇಸ್ಬುಕ್ಕು ಇನ್ಸ್ಟಾಗ್ರಾಮಲ್ಲಿ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಫಾಲೋನ ಮಾಡ್ಕೊಳ್ಳಿ ಅಂತಲ್ಲ. ಇನ್ನು ಕರ್ಕಾಟಕ ರಾಶಿಯವ್ರಿಗೆ ಹೇಗಿದೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಈ ಒಂದು ಮಾರ್ಚ್ ತಿಂಗಳಲ್ಲಿ ಮನಸ್ಸಿನಲ್ಲಿ ಆಳವಾದಂತಹ ಒಂದು ನೋವು ನಿಮಗೆ ಕಾಡುತ್ತೆ. ಯಾವುದೋ ಒಂದು ಮೂಲೆ ಕೂತಿರುತ್ತೆ. ಅದು ಯಾವುದೋ ವ್ಯಕ್ತಿ, ಒಂದು ಸಂದರ್ಭ ಬಂದಾಗ, ಒಂದು ವಿಚಾರ ಬಂದಾಗ ನಿಮಗೆ ಕಾಡುತ್ತೆ. 15 ದಿನ ಆ ಒಂದು ಹ್ಯಾಂಗ್ ಓವರ್ ಅಂತ ಹೇಳ್ತಾರೆ, ಆ ಒಂದು ಚಿಂತೆಯಿಂದ ಬರೋದಕ್ಕೆ ಅಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಿ ಅಂತಂದರೆ, ಹಳದಿ ಕವಡೆಯನ್ನು, ಒಂದೇ ಒಂದು ಕವಡೆಯನ್ನು ತಲೆ ದಿಮ್ ಕೆಳಗಡೆ ಇಟ್ಕೊಂಡು ಮಲ್ಕೊಳ್ಳಿ, ನಿಮಗೆ ಸರಿ ಹೋಗುತ್ತೆ. ಜೊತೆಗೆ ಇನ್ನೊಂದು ಏನು ಅಂತಂದರೆ, ಈ ಮನೆಯವರು ಇದೇ ಯಾವುದೋ ಒಂದು ಘಟನೆ ನೋವಾಗಿರುತ್ತೆ, ಅದನ್ನು ಮನೆಯವರು ಬೇರೆ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ತಂದು ಕೊಡ್ತಾರೆ. ಅವರಿಂದನೂ ಕೂಡ ತೊಂದರೆ ಆಗ್ತಾ ಬರುತ್ತೆ, ಗೊತ್ತೈತಲ್ಲ. ಆದರೆ ನಿಮಗೇನು ಅಂತಂದರೆ 9ನೇ ತಾರೀಕು ತುಂಬ ಅಂದರೆ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ. ಒಂದು ಅವಕಾಶ ಸಿಗುತ್ತೆ 9ನೇ ತಾರೀಕಿಂದ ನಿಮಗೆ 18ನೇ ತಾರೀಕೊಳಗೆ ಯಾವುದೋ ಒಂದು ಸಂದರ್ಭ, ಯಾವುದೋ ಒಂದು ವಿಚಾರ, ಯಾವುದೋ ಒಂದು ವ್ಯಕ್ತಿಯಿಂದ ನಿಮಗೆ ಕೋಟಿ ಕೋಟಿ ಬರುವಂಥ ಒಂದು ಲಾಭ ಬರುತ್ತೆ. ಹುಷಾರಾಗಿರಿ, ಕೇರ್ಫುಲ್ ಆಗಿರಿ. ನಿಮ್ಗೆ ಗೊತ್ತೇ ಆಗಲ್ಲ, ಹಿಂಗೆ ಬಂದು ಹೊಟ್ಟೋಗ್ಬಿಡ್ತಾರೆ. ಆ ಒಂದು ಅವಕಾಶವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮಿಸ್ ಮಾಡ್ಕೋತು ಅಂತಂದರೆ ದೊಡ್ಡ ಒಂದು ಸಮಸ್ಯೆಗೆ ಸಿಗೋಕೋತಂದರೆ ಎದ್ದು ಬರೋಕ್ಕಾಗೋದಿಲ್ಲ ಅಂತ ಒಂದು ವಿಚಾರ ನಡೆಯುತ್ತೆ, ಗೊತ್ತಲ್ಲ. ಗೊತ್ತಲ್ಲ, 9ನೇ ತಾರೀಕಿಂದ 18, 19ನೇ ತಾರೀಕು, 18ನೇ ತಾರೀಕುವರೆಗೂ ನಿಮಗೆ ಒಂದು ಹೊಸ ವ್ಯಕ್ತಿ, ವಿಚಾರ ಎಲ್ಲವೂ ಕೂಡ ನಡೀತಾ ಹೋಗುತ್ತೆ. ಕೋಟಿ ಕೋಟಿ ಎಲ್ಲ ಬೈ ಚಾನ್ಸ್ ಅದು ಮಿಸ್ ಆಯಿತು ಅಂದರೆ ತಲೆ ಕೆಡಿಸ್ಕೊಬಿಟ್ಟಿದೆ. ಅಷ್ಟಲಕ್ಷ್ಮಿ ಯಂತ್ರ ಇದೆ. ಈ ಒಂದು ಅಷ್ಟಲಕ್ಷ್ಮಿ ಯಂತ್ರ ಇದೆಯಲ್ಲ, ಎಂಥ ಒಂದು ಸಮಸ್ಯೆನಾರು ಬಗೆಹರಿಸ್ಬಿಡ್ತದೆ. ಎಂಥ ಕೋಟಿ ಸಾಲ ಇದು ತೀರುವಂಥ ಒಂದು ಶಕ್ತಿ ಆ ಒಂದು ಯಂತ್ರದಲ್ಲಿ. ಇದಕ್ಕೆ ವಿಶೇಷವಾದಂಥ ಒಂದು ಲಕ್ಷ್ಮಿಯ ಒಂದು ಆಶೀರ್ವಾದ ಇದೆ, ಗೊತ್ತಲ್ಲ. ಈ ಒಂದು ಇದು ಬರಬೇಕಾದ್ರೆ ದುಡ್ಡು ಬರುತ್ತೆ, ಕೊಡೋರಿಗೆ ಕೊಟ್ಬಿಡ್ತೀರ ದುಡ್ಡು ವಾಪಸ್ಸು. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲೆಗೆ ಸುತ್ತಕ ಗೀತ್ಕ ವೆಜ್ಜು ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನಿಲ್ಲ. ಇಟ್ಟಸ ಕೆಲಸ ಆಗುತ್ತೆ. ದೇವ್ರ ಮಲ್ಲಾರು ಇಡ್ಬೋದು, ಬೀರ್ನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ. ತುಂಬ ಸಮಸ್ಯೆಯಿಂದ ಟಕ್ಕಂತ ನೆನೆಸ್ಕೊಳ್ಳಿ, ಅಷ್ಟಲಕ್ಷ್ಮಿ ಅಂತ ನಿಮ್ಮನ್ನು ಕಾಪಾಡುತ್ತೆ. ಅದು ಇಟ್ಬಿಡ್ತು ಅಂತ ಲಕ್ಷ್ಮಿ ಬಂದು ಕೂತ್ಕೊಬಿಡ್ತಾರೆ ಸ್ಥಿರವಾಗಿ. ಒಳ್ಳೆ ದಿನ ಅದನ್ನು ತೆಗೆದುಕೊಂಡು ನೀವು ಮನೇಲಿ ಪ್ರತಿಷ್ಠಾಪನೆ ಮಾಡಿ, ತುಂಬ ಚೆನ್ನಾಗುತ್ತೆ. 10ರಿಂದ 15 ಬಾರಿ ಸಂಕಲ್ಪವನ್ನು ಮಾಡಿ, ಗುರುಗಳೇ ನನಗೆ ಬರೋಕ್ಕಾಗ್ತಾಯಿಲ್ಲ, ಅದು ದುಡ್ಡು ಬರೋಕ್ಕಾಗ್ತಾಯಿಲ್ಲ, ದುಡ್ಡಿನ ಸಮಸ್ಯೆ ಆಗ್ತಾಯಿದೆ, ಏನೋ ಒಂದು ಬರಬೇಕು ಅಂತ ಏನೋ ದುಡ್ಡು ಸಮಸ್ಯೆ ಆಗಿಬಿಡ್ತದೆ. ಇದಕ್ಕೆಲ್ಲದಕ್ಕೂ ಕೂಡ ಸಂಕಲ್ಪವನ್ನು ಮಾಡಿ 10ರಿಂದ 15 ಬಾರಿ ನಿಮಗೆ ಹೇಗೋ ಆ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆ ಒಳಗಡೆ ಬಂದು ಕೂತ್ಕೊಳ್ತಾಳೆ. ಸ್ಥಿರವಾಗಿ ನೆಲೆಸೋವಂಥ ಶಕ್ತಿ ನಿಮಗೆಲ್ಲರಿಗೂ ಬರುತ್ತೆ. ಎಲ್ಲರ ಮನೆಯಲ್ಲೂ ಕೂಡ ಲಕ್ಷ್ಮಿ ಬರೋದಕ್ಕೆ ತುಂಬ ಇಷ್ಟಪಡ್ತಾಳೆ. ಆದರೆ ನಮ್ಮ ಒಂದು ಸಮಸ್ಯೆಗಳಿಂದ, ನಮ್ಮ ಒಂದು ಅಹಂಕಾರ, ನಮ್ಮ ಒಂದು ಸ್ವಪ್ರತಿಷ್ಠೆಯಿಂದ, ನಮ್ಮ ಒಂದು ಕೇರ್ಲೆಸ್ಸಿಂದ, ನಮ್ಮ ಒಂದು ಸೋಮಾರಿತನದಿಂದ ನಾವು ಅದನ್ನು ಬರ್ಮಾಡ್ಕೊಳ್ಳಲ್ಲ, ಗೊತ್ತಲ್ಲ. ಹಾಗಾಗಿ ಲಕ್ಷ್ಮಿ ಒಂದು ವಿಚಾರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಜೊತೆಗೆ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಮೇಲಧಿಕಾರಿಯಿಂದ ತುಂಬ ತೊಂದರೆ ಆಗ್ತಾ ಬರುತ್ತೆ. ನಿಮಗೆ ತುಂಬ ಪ್ರೀತಿ ವಿಶ್ವಾಸದಿಂದ ಇರುವಂಥವ್ರು ನಿಮ್ಮ ಭಾವನೆಗಳನ್ನು ಕೆಣಕಿ ತೊಂದರೆಯನ್ನು ಮಾಡ್ತಾರೆ. ಮಹಿಳಾ ಸಹೋದ್ಯೋಗಿಯಿಂದ ನಿಮಗೆ ತೊಂದರೆ ಆಗುವಂಥ ಒಂದು ಚಾನ್ಸಸ್ಗಳಿರುತ್ತೆ ಸರ್ಕಾರಿ ಕೆಲಸದವರಿಗೆ, ಗೊತ್ತಲ್ಲ. ಇನ್ನು ಆಗಬೇಕಂತ ಕೆಲಸ ಕಾರ್ಯಗಳು ವಿಳಂಬ ಆಗ್ತಾ ಬರುತ್ತೆ. 8 ಶುಭ ಸಂಖ್ಯೆ. 3 ನಿಮಗೆ ತೊಂದರೆಯನ್ನು ಕೊಡುತ್ತೆ. ಆದಷ್ಟು 3ನ ಅವಾಯ್ಡ್ ಮಾಡಿ. 3ಕ್ಕೆ ತುಂಬ ಗುರು. ಆದರೆ ಈ ರಾಶಿಯವರೇ, ಕರ್ಕಾಟಕ ರಾಶಿಯವರಿಗೆ 8 ತುಂಬ ಶುಭವನ್ನು ಕೊಡ್ತಾ ಹೋಗುತ್ತೆ, ಗೊತ್ತಲ್ಲ. ಮೋಸ ಮಾಡೋವಂಥ ಚಾನ್ಸಸ್ಗಳು ತುಂಬ ಇರುತ್ತೆ. ಹುಷಾರಾಗಿರಿ. ದುಡ್ಡನ್ನಾಗಲಿ, ವಿಚಾರದಲ್ಲಾಗಲಿ, ನಿಮ್ಮ ಒಂದು ಹೆಸರಿಗೆ, ನಿಮ್ಮ ಒಂದು ಹೆಸರು ಅಗೌರವ ತರೋದಕ್ಕಾಗಲಿ ಎಲ್ಲ ಮಾಡುತ್ತೆ, ಗೊತ್ತಲ್ಲ. ಕುಟುಂಬದ ಒಂದು ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತಾ ಬರುತ್ತೆ. ಮನೆ, ಜಮೀನು, ವಾಹನಗಳನ್ನು ಖರೀದಿ ಮಾಡುವಂಥ ಒಂದು ಯೋಗ ನಿಮಗೆ ಬರ್ತಾ ಹೋಗುತ್ತೆ. ಮತ್ತು ಪಶ್ಚಿಮ ದಿಕ್ಕು, ನಿಮ್ಗೆ ಯಾವುದೇ ಕಾರಣಕ್ಕೂ ಪಶ್ಚಿಮ ದಿಕ್ಕು ಹೋಗಬೇಡಿ. ಪಶ್ಚಿಮ ದಿಕ್ಕಿಂದ ಕೆಲಸ ಆಗಲ್ಲ. ನೀವು ದಕ್ಷಿಣ ದಿಕ್ಕು ಯಾವ್ದಾರು ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ 4 ಹೆಜ್ಜೆ ದಕ್ಷಿಣ ದಿಕ್ಕಿಗೆ ಇಟ್ಬಿಟ್ಟು ನೀವು ಹೋಗಿ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ.
ಅಂತಲ್ಲ. ಮತ್ತು ಜೀವನದಲ್ಲಿ ಇನ್ನೊಂದು ವಿಶೇಷವಾದಂಥದ್ದು ಅಂತಂದರೆ ಒಂದು ಸಣ್ಣ ಮಾತು ಒಂದು ಕಿಡಿಯನ್ನು ಹುಚ್ಚಿಸೋಂಥ ಚಾನ್ಸಸ್ ಇರುತ್ತೆ. ಚಿಕ್ಕ ಚಿಕ್ಕ ಸಣ್ಣ ಬುದ್ಧಿಯನ್ನು ನಾವು ಬಿಡಬೇಕಾಗಂಥ ಒಂದು ಪರಿಸ್ಥಿತಿ. ಅಂದರೆ ಅವನಿಂದ ಏನು, ಅವನೇನು ಮಹಾ ಇದೇ ಒಂದು ದೊಡ್ಡದಾಗಿ ಒಂದು ವಾದ ವಿವಾದಗಳು ನಡೀತೆ ಸಂಬಂಧಿಕರೊಂದಿಗೆ. ಸಣ್ಣ ಜಗಳ ದೊಡ್ಡದಾಗುವಂಥ ಒಂದು ಇದು ಬರ್ತಾ ಹೋಗುತ್ತೆ. ಮಕ್ಕಳಲ್ಲಿ ವಿದ್ಯಾಭ್ಯಾಸದಲ್ಲಿ ತುಂಬ ಕುಂಠಿತ ಆಗುತ್ತಾ ಬರುತ್ತೆ. ಅದಕ್ಕೆ ಸರಸ್ವತಿಯ ಆರಾಧನೆ ಮಾಡಿ, ಶೃಂಗೇರಿ ಶಾರದಾಂಬೆಗೆ ಬರ್ತೀನಿ, ಈ ಒಂದು ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡ್ತು ಅಂತಂದರೆ ಅಂತ ನೀವು ಕೇಳ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಚೆನ್ನಾಗಿ ಆಗ್ತಾ ಬರ್ತೀರ. ಮತ್ತು ಕಾಳಿಯ ಒಂದು ದರ್ಶನ, ಕಾಳಿ ಮಂದಿರಕ್ಕೆ ಹೋಗ್ಬಿಟ್ಟು ಕಾಳಿನ ದರ್ಶನ ಮಾಡ್ಕೊಂಡು ಬನ್ನಿ, ತುಂಬ ಚೆನ್ನಾಗಿ ಆಗ್ತೀರ. ಅದಲ್ಲ, ದೂರ ಇದ್ದರೂ ಪರವಾಗಿಲ್ಲ, ನೀವು ಹೋಗಿ ಕಾಳಿಯನ್ನು ದರ್ಶನ ಮಾಡಿ ನೋಡಿ. ಇನ್ನೊಂದು, ಕಾಳಿ ಅಂದ ತಕ್ಷಣ ಈ ದೂರ ಇದ್ರೂ ಪರವಾಗಿಲ್ಲ, ಯಾಕಂದರೆ ಇಡೀ ತಿಂಗಳು ನಿಮ್ಮ ಸಮಸ್ಯೆಯಿಂದ, ಆ ಒಂದು ವೈಬ್ರೇಷನಿಂದ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳಾಗೋಲ್ಲ, ಸಮಸ್ಯೆಗಳನ್ನ ದೂರ ಇಡುತ್ತೆ. ನಾನು ಹೇಳ್ತಾ ಇದ್ದನಲ್ಲ ಆಧ್ಯಾತ್ಮ ಪಯಣ ಅಂತ. ಈ ಆಧ್ಯಾತ್ಮ ಪಯಣ ಅಂತಂದರೆ ಕೇರಳ ಒಂದು ಆಧ್ಯಾತ್ಮ, ಈ ಒಂದು ಅದ್ಭುತವಾದಂಥ ಒಂದು ಅನಂತ ಪದ್ಮನಾಭ ಸ್ವಾಮಿನ ದರ್ಶನ ಮಾಡ್ತೀರ. ಮತ್ತು ಗುರುವಾಯೂರ್ ಶ್ರೀ ಕೃಷ್ಣ ಪರಮಾತ್ಮ, ಕೃಷ್ಣ ಮತ್ತು ವಿಷ್ಣುವನ್ನು ಎರಡೂ ಕೂಡ ನೀವು ದರ್ಶನ ಮಾಡ್ತೀರ. ಎಂಥ ಒಂದು ಅದ್ಭುತ ಅಲ್ಲ ಇದು. ನಮ್ಮ ಒಂದು ಆಧ್ಯಾತ್ಮ ಪಯಣ ಜೊತೆ ನೀವು ಬರ್ತೀರ ಅಂತಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಮಗೆ ದರ್ಶನವನ್ನು ಮಾಡಿಸ್ತೀನಿ. ಯಾಕಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಸಂಕಲ್ಪ ಮಾಡಿದ್ರೆ ಸಾಕು, ಮನೇಲಿ ಕೂತ್ಕೊಂಡು ಬೆಡ್ ಮೇಲೆ ಕೂತ್ಕೊಂಡು ಸಂಕಲ್ಪ ಮಾಡಿದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಅನಂತ ಪದ್ಮನಾಭ ಸ್ವಾಮಿ ಒಂದು ಬ್ರಾಹ್ಮಿ ಮುಹೂರ್ತ ನೀವು ಹೋಗಿ 10 ನಿಮಿಷ ಅಲ್ಲೇ ನಿಲ್ಲಿಸ್ಬಿಡ್ತೀನಿ ನನ್ನ ಒಂದು ಕಾಂಟ್ಯಾಕ್ಟಿಂದ. ನೀವು ಅಲ್ಲೋಗಿ ದರ್ಶನವನ್ನು ಮಾಡಿಬಿಡ್ತು ಅಂದರೆ ವೆರಿ ವೆರಿ ಪವರ್ಫುಲ್ ಎರಡೂ ಕ್ಷೇತ್ರಗಳು. ಯಾಕಂದರೆ ನೀವು ಅಂದ್ಕೊಂಡಿದ್ದು ದೊಡ್ಡ ದೊಡ್ಡ ಆಸೆಗಳು ನಿಮಗೆ, ನಿಮ್ಮ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳು ಒಳ್ಳೆಯದಾಗಬೇಕು ಅಂತಂದರೆ ಅದ್ಭುತವಾದ ಸಂಕಲ್ಪನ ಮಾಡ್ಕೊಳ್ಳಿ, ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಗೊತ್ತಲ್ಲ, ಇದೊಂದು ವಿಶೇಷವಾದಂಥ ಒಂದು ವಿಚಾರ ಮಾಡ್ಕೊಳ್ಳಿ, ಚೆನ್ನಾಗಾಗ್ತಾ ಬರುತ್ತೆ. ಇದಕ್ಕೆ ಊಟ ತಿಂಡಿ ವ್ಯವಸ್ಥೆ, ಎ ಸಿ ರೂಮು, ಎ ಸಿ ಬಸ್ ಎಲ್ಲವೂ ಕೂಡ ನಮ್ಮದೇ ಆಗಿರುತ್ತೆ. ಹಾಗಾಗಿ ಜೊತೆಗೆ ಈ ಒಂದು ಸಮುದ್ರ ಸ್ನಾನವನ್ನು ಕೂಡ ಮಾಡ್ತೀವಿ, ಬೀಚ್ಗಳಿದ್ದಾವೆ. ಆ ಸಮುದ್ರ ಸ್ನಾನ ಮಾಡ್ತಾ ಉಪ್ಪು ನೀರಿನ ಸ್ನಾನ ಅಲ್ವಾ, ಕರ್ಮಗಳು ಕಳೀತಾ ಹೋಗುತ್ತೆ. ಒಂದು ಜೊತೆಗೆ ಯಂತ್ರ ಮಂತ್ರ ತಂತ್ರ ಎಲ್ಲವನ್ನು ಕೂಡ ನಾನು ವಿಶೇಷವಾಗಿ ಮಾಡಿಸ್ತೀನಿ. ಹಾಗಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಜೊತೆಗೆ ಮಾನಸಿಕವಂಥ ಒಂದು ಒತ್ತಡ ಜಾಸ್ತಿ ಆಗುತ್ತೆ, ಜೀರ್ಣಕ್ರಿಯೆ ಸ್ವಲ್ಪದಲ್ಲಿ ಸಮಸ್ಯೆ ಆಗುತ್ತೆ. ಜೊತೆಗೆ ನಿಮಗೇನಂತ ಕೈ ಮೊಣಕೈ ಮತ್ತು ಕೈ ಬೆರಳುಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು, ಕೈ ಉರಿಯೋಂಥದ್ದು, ಕೈ ತೂಕ ಎದ್ದ ತಕ್ಷಣ ಕೈ ನೋವು ಬರುವಂಥದ್ದು, ಕೈ ಜುಮ್ ಹಿಡಿಯುವಂಥದ್ದು, ಈ ಥರದ್ದೆಲ್ಲ ಆಗ್ತಾ ಬರುತ್ತೆ. ಗೊತ್ತಲ್ಲ, ಅದಕ್ಕೆ ಓಂ ದಮ್ ಧನ್ವಂತರಿ ನಮಃ ಅಂತ ಜಪ ಮಾಡ್ಕೊಳ್ಳಿ, ತುಂಬ ಚೆನ್ನಾಗತ್ತೆ. ಕುಟುಂಬದವರಿಂದ ಸ್ವಲ್ಪ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳು, ಮತ್ತು ಅಕ್ಕಪಕ್ಕದವರಿಂದ ಸ್ವಲ್ಪ ಖುಷಿಯಾಗಿರಿ, ನೆಮ್ಮದಿಯಾಗಿರಿ. ಯಾಕಂದರೆ ಅವ್ರುಗಳೇ ಮನಸ್ಸಿನ ಸ್ಥಿತಿಯನ್ನು ಹಾಳು ಮಾಡೋವಂಥದ್ದು. ಮತ್ತು ಅನುಮಾನ ನಿಮ್ಮ ಗಂಡಂದಿರ ಮೇಲೆ ಅಥವಾ ನಿಮ್ಮ ಒಂದು ಹೆಂಡತಿಯ ಮೇಲೆ. ಯಾಕಂದರೆ ಭಾಳಷ್ಟು ಜನ ಹೆಣ್ಣುಮಕ್ಕಳು, ತಾಯಿಯಂದರು ಗಂಡಂದ್ರ ಮೇಲೆ ಅನಾವಶ್ಯಕವಾಗಿ ಅನುಮಾನ ಪಡ್ತಾರೆ. ಯಾವುದೋ ಒಂದು ಫೋನ್ ಕಾಲ್ ಬಂತು ಅಂದ ತಕ್ಷಣ, ಅಥವಾ ಏನೋ ಒಂದು ಆಫೀಸಲ್ಲಿ ಏನೋ ಒಂದು ವಿಚಾರ, ಅಫಿಷಿಯಲ್ ಮೈಂಡೆಡ್ ಬೆಳೆಸ್ಕೋಬೇಕು ನಾವು. ಅಫಿಷಿಯಲ್ ಮೈಂಡೆಡ್ ಬೆಳೆಸ್ಕೊಳ್ಳದೆ ನಾವು ಜೀವನ ಹಾಳು ಮಾಡ್ಕೋತಾ ಇದ್ದು, ನಮ್ಮ ಮನಸ್ಥಿತಿನ ಹಾಳು ಮಾಡ್ಕೋತೀವಿ. ಅದು ಆಗಬಾರದು. ನಾವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಮತ್ತು ಧೈರ್ಯವನ್ನು ತಂದ್ಕೊಳ್ಳಿ, ಚೆನ್ನಾಗಾಗ್ತಾ ಬರುತ್ತೆ. ಇನ್ನು ನಮ್ಮ ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಳ್ಳಿ. ಜೀವನದ ಸಮಸ್ಯೆಗೆ ಹಣ ಮತ್ತು ಜನವಶೀಕರಣದ ಆನ್ಲೈನ್ ಕ್ಲಾಸ್, ಇದಕ್ಕೆ ಯಂತ್ರ ಮಂತ್ರ ತಂತ್ರ ಎಲ್ಲವನ್ನು ಕೂಡ ಹೇಳ್ಕೊಡ್ತೀನಿ. ಹಾಗಾಗಿ ಈ ಒಂದು ಯಂತ್ರ ಮಂತ್ರ ತಂತ್ರವನ್ನು ನೀವು ತಿಳ್ಕೊಳ್ಳಿ, ಚೆನ್ನಾಗಾಗ್ತೀರಾ, ಒಳ್ಳೆಯದಾಗ್ತಾ ಬರುತ್ತೆ. ಈ ಯಂತ್ರ ಮಂತ್ರ ತಂತ್ರವನ್ನು ನೀವು ಈ ಒಂದೇ ಒಂದು ಕ್ಲಿಕ್ಕಲ್ಲಿ ನೀವು ನೇರವಾಗಿ ಮಾತಾಡ್ಬೋದು. ಆನ್ಲೈನ್ ಕ್ಲಾಸಲ್ಲಿ ವಿಚಾರವನ್ನು ತಿಳಿಸ್ಕೋಬೋದು, ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಡು, ಅದ್ಭುತವಾದಂಥ ಒಂದು ವಿಚಾರಗಳು ನಡೀತಾವೆ. ಇದು ವಿಶೇಷವಾದಂಥ ಒಂದು ವಿಚಾರ. ಇನ್ನಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಜೊತೆಗೆ ಯಾರ್ಯಾರಿಗೆ ಒಳ್ಳೆಯದಾಗಬೇಕು ಕರ್ಕಾಟಕ ರಾಶಿಯವ್ರಿಗೆ ಈ ಒಂದು ಕಮೆಂಟನ್ನು ಮಾಡಿ ಕಳಿಸಿ. ಅಮ್ಮ ಮಹಾಲಕ್ಷ್ಮಿ, ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನಿಶ್ಚಿತ ಕೋಟಿ ನಮಸ್ಕಾರ ಅಂತ ನಾನು ಸಂಕಲ್ಪವನ್ನು ಮಾಡ್ತೀನಿ. ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ. ಇದು ವಿಶೇಷವಾದ ಒಂದು ತಂತ್ರದ ವಿಚಾರ. ಇನ್ನಷ್ಟು ವಿಚಾರ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ.